ಸೊ ಇಲ್ಲೊಂದು ಪಾಯಿಂಟ್ ಇದೆ. ಸೊ ರೈಟ್, ಕಂಬೈನ್ಡ್ ಮೀನ್. So combined means so let x1, x2, xn be n observation, and so y1, y2, yn so be n observations. Sorry, n1 observations is n2 observation, n1 observations. ಇಲ್ಲಿ ಎರಡು observations ಇದೆ. So first data point is x1 to xn is n1 observations. So y1 to yn be n2 observations. So ಇವಾಗ ಹೇಗಿರುತ್ತೆ, each and every observations ಅದೇ ಆದ ಒಂದು ಕರೆಸ್ಪಾಂಡಿಂಗ್ ಮೀನ್ ಇರುತ್ತೆ. ಸೊ ಇದು x1 ಬಾರ್ ಅನ್ಕೊಂಡು. ಸೊ ಈ ಸೀರೀಸ್ಗೆ ಮೀನ್ ಈಸ್ some x2 bar ಅನ್ಕೊಂಡು, x2 bar. Suppose combine these two observations, we are going to get another observations. ಹೌದಲ್ವಾ? ಸೊ ಇವೆರಡನ್ನು ಕಂಬೈನ್ ಮಾಡಿದ್ರೆ ಒಂದು ನ್ಯೂ ಅಬ್ಸರ್ವೇಷನ್ಸ್ ಬರುತ್ತೆ. ಆ ನ್ಯೂ ಅಬ್ಸರ್ವೇಷನ್ಸ್ ಗೆ ವಾಟ್ ಈಸ್ ದ ಮೀನ್ ಅಂತ ನೋಡಿದ್ರೆ, ದಟ್ ಇಸ್ ಮೀನ್ ಇಸ್ ಕಾಲ್ಡ್ ಕಂಬೈನ್ಡ್ ಮೀನ್. ಹಾಗಾದ್ರೆ ಕಂಬೈನ್ಡ್ ಮೀನ್ ಇಸ್ ಡಿಫೈನ್ಡ್ ಆಸ್ x bar is equal to n1 x1 bar plus n2 x2 bar divided by n1 plus n2. So mean of combined observation is defined as x bar is equal to n1 x1 bar plus n2 x2 bar divided by n1 plus n2. Okay, so ಇದೊಂದು ಗ್ಯಾಪ್ ನೆಟ್ಕೊಳ್ಳಿ ಡಾಟಾ ಪಾಯಿಂಟ್ಸ್ ಅನ್ನ, ಇದನ್ನ ಈ ಪಾಯಿಂಟ್ ಅನ್ನ. ನೆಕ್ಸ್ಟ್ ಅಲ್ಲಿ ರೇಂಜ್ ನೋಡಿದ್ವಿ. ರೇಂಜ್, so what is the range ಅಂದ್ರೆ is the difference between highest value of the observations and minimum value of the observations. ಹಾಗಾದ್ರೆ coefficient of range ಅಂತ ನೋಡಿದ್ರೆ is the coefficient of range. Another point is the coefficient of range. Yes, coefficient of range is highest value minus lowest value divided by highest value plus lowest value. This is the coefficient of range. You don't get nearly formula. So next one, yes, coefficient of range is over, combined mean is over. So next one is ಓಕೆ, ಇನ್ನೊಂದು ರಿಲೇಷನ್ಸ್ ಕೊಟ್ಟಿದೆ ನಿಮ್ಗೆ ಆಲ್ರೆಡಿ ಇಲ್ಲಿ ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಲ್ಲಿ. ಸೊ ಜಿಯೋಮೆಟ್ರಿಕ್ ಮೀನ್ ಸೊ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಅರ್ಥಮೆಟಿಕ್ ಮೀನ್ ಸೊ ಇಂಟು ಹಾರ್ಮೋನಿಕ್ ಮೀನ್. ಸೊ ಇದೊಂದು ರಿಲೇಷನ್ಸ್ ಗ್ಯಾಪ್ನಲ್ಲಿ ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಲ್ಲಿ ಕೊಟ್ಟಿದೆ. ಸೊ ದಿಸ್ ಇಸ್ ಜಿಯೋಮೆಟ್ರಿಕ್ ಮೀನ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಅರ್ಥಮೆಟಿಕ್ ಮೀನ್ ಇಂಟು ಹಾರ್ಮೋನಿಕ್ ಮೀನ್. So ಇಲ್ಲಿ positive skewed distribution and negative skewed distribution ಅಂತ ಇಲ್ಲಿ ಎರಡು ಕಾನ್ಸೆಪ್ಟ್ ಇದೆ. ಪಾಸಿಟಿವ್ skewed distributions and negative skewed distributions. The positive skewed distributions nothing but for example, so class 11th standard na height ತಗೊಳ್ಳೋಣ. see x axis ಅಲ್ಲಿ. so right, so in meters is a meters is a 1.42 is a 2.1 range term. is a 2.1 range is a 1.4 meter to 2.1 meters. so student height na ತಗೊಂಡ್ರೆ, ಸೊ ಈ ಪಾಯಿಂಟ್ ನೋಡ್ತಾ ಹೋದ್ರೆ ಇಸ್ 1.4 is a 1.5 1.6 1.7 1.9. ಸೊ ಎಸ್ ಆ ಪಾಯಿಂಟ್ ಗಳನ್ನೆಲ್ಲ ಹೀಗೆ ಅಕ್ಯುಮುಲೇಟ್ ಮಾಡ್ತಾ ಹೋದ್ರೆ ಸೊ ಈಗ ಬಂತು ಅನ್ಕೊಂಡು ಗ್ರಾಫ್. ಸೊ ಗ್ರಾಫ್ ಈಕ್ವಲ್. ಸೊ ರೈಟ್, ಓಕೆ, is a 1.4. ಸೊ ಒನ್ ಸ್ಟೂಡೆಂಟ್ is a 1.5 ಗೆ ಸ್ಟೂಡೆಂಟ್ ಇದ್ದಾರೆ, is a 1.6 ಗೆ ಸ್ಟೂಡೆಂಟ್ ಇದ್ದಾರೆ, 1.7 ಗೆ ಸ್ಟೂಡೆಂಟ್ ಇದ್ದಾರೆ, 1.9 ಗೆ ಸ್ಟೂಡೆಂಟ್ ಇದ್ದಾರೆ, 1.8 ಗೆ ಸ್ಟೂಡೆಂಟ್ ಇದ್ದಾರೆ. ಓಕೆನಾ? ಸೊ ಇಲ್ಲಿ ಯಾವ ಒಂದು ಪೀಕ್ ಪಾಯಿಂಟ್ ಇದೆ, ಇಸ್ ದ ಪೀಕ್ ಪಾಯಿಂಟ್. ಈ ಪೀಕ್ ಪಾಯಿಂಟ್ ಗೆ ಸೊ ಈ ಕಡೆ ಅಬ್ಸರ್ವ್ ಮಾಡಿದ್ರೆ
ಸೊ ಇಲ್ಲಿ ಏನಿದೆ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ ಇಲ್ಲೇ ಇದೆ. ಸೊ ಫಾರ್ ಎಕ್ಸಾಂಪಲ್ ಇದನ್ನ ಇಸ್ 1.8 ಅಂತ 1.8 ಟು 2.1 ಸ್ಟೂಡೆಂಟ್ ಜಾಸ್ತಿ ಇದೆ. ಅಂದ್ರೆ ಇಲ್ಲಿ ಇಸ್ ಈ ಗ್ರಾಫ್ ಎಕ್ಸ್ಟೆಂಡ್ ಆಗಿದೆ ಅಂತಂದ್ರೆ ಏನಂತಂದ್ರೆ ಸೊ ತುಂಬಾ ಮುಂದೆ ಹೋಗಿದೆ ಅಂತಂದ್ರೆ ಸೊ ಇಸ್ 1.8 ಇದಾರೆ, 1.81 ಮೀಟರ್ ಇದ್ದಾರೆ, 1.83 ಮೀಟರ್ ಇದ್ದಾರೆ, ಸೊ 1.84 ಮೀಟರ್ ಇದ್ದಾರೆ, 1.88 ಮೀಟರ್ ಇದ್ದಾರೆ, 1.9 ಮೀಟರ್ ಇದ್ದಾರೆ. ಹೌದಲ್ವಾ? ಹೈಟ್ ಇರ್ತಕ್ಕಂಥ ಅಂದ್ರೆ ಇಸ್ ಅ ಟೇಲ್ ಇದೆ ನೋಡಿ, ಇದು ಇಸ್ ಅ ಟೇಲ್ ಟು ದ ರೈಟ್ ಆಫ್ 1.8. ಸೊ ಇಸ್ ಅ ಟೇಲ್ ಇಸ್ ಹೈಯೆಸ್ಟ್ ಅಂದ್ರೆ ಅಕ್ಯುಮುಲೇಷನ್ ಪಾಯಿಂಟ್ ಅಂದ್ರೆ ಡಾಟಾ ಪಾಯಿಂಟ್ ಇಸ್ ಮೋರ್ condensed to the left. So this distribution is called positive skewed distribution. So in the reverse case, negative skewed distributions andre suppose 1.4 to 1.8, so number of student is more ಅಂದ್ರೆ is the tail is like this. ಇವಾಗ ಫಾರ್ ಎಕ್ಸಾಂಪಲ್ is 1.4 ಇತ್ತು ಅನ್ಕೊಂಡ್ರೆ is a 1.4. ಸೊ ಈ ಕಡೆ ಏನಾದ್ರೆ ಸ್ಟೂಡೆಂಟ್ ಅಕ್ಯುಮುಲೇಷನ್ಸ್ ಅಂದ್ರೆ ಕಂಡೆನ್ಸೇಷನ್ಸ್ ಅಂದ್ರೆ ಅಕ್ಯುಮುಲೇಷನ್ ಪಾಯಿಂಟ್, ಓಕೆನಾ? ಸೊ ಈ ಕಡೆ ಸ್ಟೂಡೆಂಟ್ ಇಸ್ ಅ ಟೇಲ್ ಅನ್ನೋದ್ರೆ ಈ ಕಡೆ ಜಾಸ್ತಿ ಇದೆ ಅಂದ್ರೆ ತುಂಬಾ ಜಾಸ್ತಿ ಇದಾರೆ ಅಂತಂದ್ರೆ ಸ್ಟೂಡೆಂಟ್ ಕೂಡ ತುಂಬಾ ಜಾಸ್ತಿ ಇದಾರೆ ಈ ಕಡೆ ಅಂತ ಹೈಟ್. ಸೊ 1.4 ಟು 1.8 ಇರತಕ್ಕಂತ ಸ್ಟೂಡೆಂಟ್ ಕೂಡ ಜಾಸ್ತಿ ಇದಾರೆ. ಇದನ್ನೇನಂತ ಕರೀತಾರೆ ನೆಗೆಟಿವ್ ಸ್ಕ್ಯೂ ಡಿಸ್ಟ್ರಿಬ್ಯೂಷನ್ಸ್ ಅಂದ್ರೆ ಸೊ ಡಿಪೆಂಡಿಂಗ್ ಅಪಾನ್ ಸೊ ಟೇಲ್. ಸೊ ಎಸ್ ದಿಸ್ ಲೈಕ್ ದಿಸ್. ಸೊ ದಿಸ್ ಈಸ್ ದ peak point. So this is a positive skew distributions. The whole distribution is called positive skew distribution. So another example. So write like this. Yes, but a peak point in the so the accumulations of some data points enagide is more. So this distribution is called a negative skewed distribution. Negative skewed distribution. This is for example. So distribution is half of the peak point is exactly is distribute ಆಗಿದೆ ಅನ್ಕೊಳ್ಳಿ. is the peak point ಇದೆ ಇದು. ಸೊ ಈ ಕಡೆನೂ 50% ಅಕ್ಯುಮುಲೇಷನ್ ಆಗಿದೆ ಡಾಟಾ ಪಾಯಿಂಟ್ಸ್. ಸೊ ಈ ಕಡೆ ಕೂಡ 50% ಅಕ್ಯುಮುಲೇಷನ್ ಆಗಿದೆ. is a normal distributions ಅಂತ ಕರೀತಾರೆ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ಸ್. ಸೊ ಪಾಸಿಟಿವ್ ಸ್ಕ್ಯೂ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ is the positive skew distributions ಅಲ್ಲಿ so mean less than median is the less than median less than more. Mean, median, more. Negative skew distributions ಅಲ್ಲಿ ಇದು ಚೇಂಜ್ ಆಗಿದೆ. So mean greater than the median greater than more. Okay, relations ಗ್ಯಾಪ್ ಇಟ್ಕೋಬೇಕು. This is positive skew distributions, mean less than median less than more. Negative skew distribution, mean greater than median greater than more. Okay, so is average value this is less ಇರುತ್ತೆ ಯಾವಾಗ ಪಾಸಿಟಿವ್ ಸ್ಕ್ಯೂ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ mean less than median less than more. is the negative skew distributions, mean is highest value compared to median, so median is highest value compared to more, so median value is less value compared to mean. This is about normal distribution, positive skew distribution and negative skew distribution. So just rough ಆಗಿ ಇಟ್ಕೊಳ್ಳಿ ನೋಡಿ. ಯಾವುದೇ ಒಂದು ಡಾಟಾ ಪಾಯಿಂಟ್ಸ್ ಅನ್ನ ಫಾರ್ ಎಕ್ಸಾಂಪಲ್ ಹೈಟ್ ಸ್ಟೂಡೆಂಟ್ ಅಂತ ನಾವೇನಾದ್ರು ತಗೊಂಡ್ರೆ ಸೊ ಇದನ್ನ ಗ್ರಾಫ್ ಫ್ಲಾಟ್ ಮಾಡಿದ್ರೆ ಸೊ ಒಂದು ಪೀಕ್ ಪಾಯಿಂಟ್ ಇಂದ ರೈಟ್ ಗೆ ಸೊ ನಂಬರ್ ಆಫ್ ಸ್ಟೂಡೆಂಟ್ ಮೋರ್ ಇದೆ. ಸೊ ದಿಸ್ ಡಿಸ್ಟ್ರಿಬ್ಯೂಷನ್ ಇಸ್ ಕಾಲ್ಡ್ ಪಾಸಿಟಿವ್ ಸ್ಕ್ಯೂ ಡಿಸ್ಟ್ರಿಬ್ಯೂಷನ್ಸ್. ಅದೇ ರೀತಿ ಇಲ್ಲಿ ಸೊ ಸ್ಟೂಡೆಂಟ್ ವರ್ಸಸ್ ಹೈಟ್ಸ್ ಇನ್ ಮೀಟರ್ಸ್ ತಗೊಂಡ್ರೆ ಸ್ಟೂಡೆಂಟ್ಸ್ ಅಕ್ಯುಮುಲೇಷನ್ ಪಾಯಿಂಟ್ ಇಸ್ ಹೈಯೆಸ್ಟ್ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್. ದಿಸ್ ಟೈಪ್ ಆಫ್ ಡಿಸ್ಟ್ರಿಬ್ಯೂಷನ್ ಇಸ್ ಕಾಲ್ಡ್ ನೆಗೆಟಿವ್ ಸ್ಕ್ಯೂ ಡಿಸ್ಟ್ರಿಬ್ಯೂಷನ್. ಅಂದ್ರೆ ಈ ಪೀಕ್ ಪಾಯಿಂಟ್ ಇಂದ is the tail ಅನ್ನು ಅಬ್ಸರ್ವ್ ಮಾಡಿದ್ರೆ so is the highest length ಇದೆ. is the tail is the longest, then the distribution is called negative skew distributions. ಇಲ್ಲಿ peak point in the right ಗೆ tail ಅಬ್ಸರ್ವ್ ಮಾಡಿದ್ರೆ ಏನಾಗಿದೆ longest tail to the right of the peak point. ಹಾಗಾದ್ರೆ so this distribution is called positive skew distributions. Okay. Yes, so is a concept ಕೇಳಿದ್ರೆ already is so ಹೋಗಿದೆ ಅಂತ. So yes, it is one of the so pictorial representation graph ಅಂತ is the ಹೋಗಿದೆ is one of the graphical method to calculate the median. So median ಇದಲ್ಲ the median calculate ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂತ graphical method.
So this OGV is one of the graphical method to calculate the median. ಇದೊಂದು ಪಾಯಿಂಟ್ ಗ್ಯಾಪ್ ಇಟ್ಕೊಳ್ಳಿ. ಸೊ ಐ ಥಿಂಕ್ 10th ಅಲ್ಲಿ ಇರಬೇಕು ಇಸ್ ವರ್ಡ್ ಇಂಟ್ರೊಡ್ಯೂಸ್ ಆಗಿ OGV is one of the graphical method to calculate the median. ಸೊ ಮೀಡಿಯನ್ ಅಲ್ಲಿ ಗ್ರಾಫಿಕಲ್ ಮೆಥಡ್ ಅಲ್ಲಿ ಇಸ್ ತುಂಬಾನೇ ಮೆಥಡ್ ಇದಾವೆ. ಸೊ ಹಿಸ್ಟೋಗ್ರಾಮ್ ಮೆಥಡ್ ಇದೆ, ಇಸ್ ಬಾರ್ ಗ್ರಾಫ್ ಮೆಥಡ್ ಇದೆ, ಸೊ ದ ಫ್ರೀಕ್ವೆನ್ಸಿ ಪಾಲಿಗಾನ್ ಮೆಥಡ್ ಇದೆ, OGV ಮೆಥಡ್ ಇದೆ. ಸೊ ಎಲ್ಲ ಕೂಡ ಸೊ ನಾವು ಕೆಲವೊಂದು ಮೀನ್ ಇರ್ಬೋದು, ಮೀಡಿಯನ್, ಮೋಡ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದರಲ್ಲಿ OGV ಅಂತಕ್ಕಂಥದ್ದು ಒಂದು ಗ್ರಾಫಿಕಲ್ ಮೆಥಡ್ ಟು ಕ್ಯಾಲ್ಕುಲೇಟ್ ದ ಮೀಡಿಯನ್. ಸೊ ಓಕೆ, ನೆಕ್ಸ್ಟ್ ನಿಮ್ಗೆ ಸೊ ಒಂದು ನ್ಯೂ ಕಾನ್ಸೆಪ್ಟ್ ಇದೆ, ಕ್ವಾರ್ಟೈಲ್ ಡಿವಿಯೇಷನ್ಸ್. ಅಲ್ಲಿ ನಿಮ್ಗೆ ಹೇಳಿದೆ ಕ್ವಾರ್ಟೈಲ್ ಡಿವಿಯೇಷನ್ಸ್ ಅನ್ನು ಥಿಯರಿ ಕ್ವಾರ್ಟರ್ ಇಲ್ಲ, ಬಟ್ ಕಾಂಪಿಟೇಟಿವ್ ಕೋಡ್ ಅಲ್ಲಿ ಕ್ವಾರ್ಟೈಲ್ ಡಿವಿಯೇಷನ್ಸ್ ಇರುತ್ತೆ ಅಂತ. ಇಸ್ ದ ಕ್ವಾರ್ಟೈಲ್ ಡಿವಿಯೇಷನ್ಸ್. ಸೊ ಕ್ವಾರ್ಟೈಲ್ ಡಿವಿಯೇಷನ್ಸ್ ಆಮೇಲೆ ನೋಡೋಣ ವಾಟ್ ಈಸ್ ಕ್ವಾರ್ಟೈಲ್ ಅಂತ ನೋಡಿದ್ರೆ. ಸೊ ಕ್ವಾರ್ಟೈಲ್ ನಥಿಂಗ್ ಬಟ್ ಟೋಟಲ್ ಡಿಸ್ಟ್ರಿಬ್ಯೂಷನ್ಸ್ ಅನ್ನ 4 ಈಕ್ವಲ್ ಪಾರ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು. The total distribution so divided into 4 equal parts, that is what a quartile. Okay, and quartile deviations is one of the is a measure of dispersion. Quartile deviations is defined as Q3 minus Q1 so divided by 2. Q3 minus Q1 divided by 2. Okay, what is the Q1? What is the Q1? What is Q3? Q1 is lower quartile deviations. Lower is the quartile deviations. So lower quartile deviations. So Q3 is upper quartile deviations. Upper quartile deviations. Idu kuda quartile deviations nothing but is one of the one's method of is a measure of dispersion. Measure of dispersion ಅಲ್ಲಿ 5 ನೋಡಿದ್ವಿ, ಅದರಲ್ಲಿ ಇದು ಕೂಡ ಒಂದು ಕ್ವಾರ್ಟೈಲ್ ಡಿವಿಯೇಷನ್ಸ್. ಇದನ್ನು ಕೂಡ ಯೂಸ್ ಮಾಡ್ತಕ್ಕಂಥದ್ದು ಡಾಟಾ ಅನಾಲಿಸಿಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಸೊ ಕ್ವಾರ್ಟೈಲ್ ಅಂತ ನೋಡಿದ್ರೆ ಸೊ ಟೋಟಲ್ ಡಿಸ್ಟ್ರಿಬ್ಯೂಷನ್ಸ್ ಏನಿರುತ್ತೆ, ಕೊಟ್ಟಿರ್ತಕ್ಕಂಥ ಡಾಟಾ ಪಾಯಿಂಟ್ ಏನಿರುತ್ತೆ ಡಿಸ್ಟ್ರಿಬ್ಯೂಷನ್ಸ್ ನ ಓಲ್ಡ್ ಡಿಸ್ಟ್ರಿಬ್ಯೂಷನ್ ಇಂಟು 4 ಈಕ್ವಲ್ ಪಾರ್ಟ್ಸ್. ಆ ಒಂದು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸೊ ನಾವು ಕ್ವಾರ್ಟೈಲ್ ನೋಡಿದ್ರೆ ದಟ್ ಈಸ್ ದ ಲೋಯರ್ ಕ್ವಾರ್ಟೈಲ್ ಡಿವಿಯೇಷನ್ಸ್, ಅಪ್ಪರ್ ಕ್ವಾರ್ಟೈಲ್ ಡಿವಿಯೇಷನ್ಸ್. ಸೊ ಇಸ್ ಅ ಕ್ಯೂ ವಾಟ್ ಇಸ್ Q1 ಅಂಡ್ Q3 ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತಂದ್ರೆ ಅನ್ಗ್ರೂಪ್ ಡಾಟಾಗೆ ಮತ್ತೆ ಇಸ್ ಸೊ ಗ್ರೂಪ್ ಡಾಟಾಗೆ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಗೆ ಫಾರ್ಮುಲಾ ಚೇಂಜ್ ಆಗ್ತಾ ಹೋಗುತ್ತೆ. Is the Q1 is equal to a discrete frequency distribution in order. So n plus 1 divided by 4th item is the 4th item or value is the so lower quartile deviation for a discrete frequency distribution. So discrete frequency distribution. Discrete frequency distribution. So lower quartile deviations is defined as n plus 1 by 4th item is the lower quartile deviations. Hakadre is upper quartile deviation is 3 times n plus 1 by 4th item. So right, our value. So upper quartile deviation for discrete frequency distribution is defined as 3 times n plus 1 divided by 4th value is the upper quartile deviation. So is n plus 1 by 4th item ಯಾವ ರೀತಿ ನೋಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಅಲ್ಲಿ ಸಪೋಸ್ is 25th ಬಂತು ಅಂದ್ರೆ ಸೊ 25 ಇದ್ರೆ 25 ಕರೆಸ್ಪಾಂಡಿಂಗ್ ಆಗಿ xi ವ್ಯಾಲ್ಯೂನ ದಟ್ ಈಸ್ ದ ಮೀನ್ ಡಿವಿಯೇಷನ್ಸ್ ಬರೆದಿದೆ. ಅದೇ ರೀತಿ ಇಲ್ಲಿ ಕ್ವಾರ್ಟೈಲ್ ಡಿವಿಯೇಷನ್, ಲೋಯರ್ ಕ್ವಾರ್ಟೈಲ್ ಡಿವಿಯೇಷನ್ಸ್ ನೋಡೋದು. ಅರ್ಥ ಆಗ್ತಿದ್ಯಾ? ಸಪೋಸ್ ಇಲ್ಲಿ ಎರಡು ಕಾಲಮ್ ಇರ್ತಿತ್ತು. ಸೊ is the xi ವ್ಯಾಲ್ಯೂ, is the fi ವ್ಯಾಲ್ಯೂ, so is the cumulative frequency. Still is suppose is n plus 1 by 4. So n plus 1 by 4 is suppose n plus 1 by 4 is 25 ಅಂತ ಅನ್ಕೋಣ. Suppose 25 is the corresponding xi value is the lower quartile deviations. So is 3 into n plus 1 by 4. Actually ಇದನ್ನ so capital n ಅಂದ್ರೆ ತಗೊಳ್ಳಿ, n plus 1 by 4. So is n plus 1 by 4. What is n ಅಂದ್ರೆ summation of fi. So n summation of fi plus 1 divided by 4th value is 25 ಬಂದ್ರೆ the corresponding xi is the lower quartile deviations as 3 into n plus 1 by 4. Suppose is 26 ಬಂತು ಅನ್ಕೊಂಡ್ರೆ is the corresponding value is the upper quartile deviations. So once we know the upper quartile deviations and lower quartile deviations, apply the formula. So we are going to get what? Quartile deviations. So quartile deviations is defined as the ratio of the difference of upper quartile deviations and lower quartile deviations to its 2. Right? Q3 minus Q1 divided by 2.
ಓಕೆ, ಸೊ ಇದರಲ್ಲಿ ಕ್ವಾರ್ಟೈಲ್ ಡಿವಿಯೇಷನ್ಸ್ ಅಲ್ಲಿ is the quartile deviations for a continuous frequency distribution. Quartile deviations ಅಲ್ಲಿ continuous frequency distribution ಬಂದ್ರೆ ಫಾರ್ಮುಲಾಗಳೆಲ್ಲ ನೋಟ್ ಮಾಡ್ಕೋಬೇಕು. Continuous frequency distribution. Continuous frequency distribution. Continuous frequency distributions. So quartile deviations formula ಇದು ಕೂಡ ಚೇಂಜ್ ಇರಲ್ಲ, ಇದು ಸೇಮ್ ಹಾಗೆ ಇರುತ್ತೆ. Is lower quartile deviations is defined as L plus so n by 2 minus cumulative frequency divided by frequency so into h. So ಅಲ್ಲಿ median formula ಏನು ಯೂಸ್ ಮಾಡಿರೋ, median nothing but lower quartile deviations ಆಗಿದೆ. So L plus n by 2 minus cumulative frequency divided by f into h. Already we know that L is the lower limit of the median class. So n by 2 means a summation of fi divided by 2 minus is a cumulative frequency means so cumulative frequency calculate ಮಾಡಿದ್ರೆ frequency of the median class, h is the width of the class interval. Okay, so ಹಾಗಾದ್ರೆ so upper quartile deviations is defined as L plus so right so 3n by 4 so 3n by 4 minus cumulative frequency divided by f into h. So 3n by 4 just ಇಲ್ಲಿ n by 2 ಇದೆ, n by 2 ಅಂದ್ರೆ so lower quartile deviations ಅಂದ್ರೆ already ಹೇಳಿದೆ total distribution into 4 equal parts. 4 equal parts means 25%, 25%, 25%. ಇಲ್ಲೇನಿದೆ so total frequency na 50 is 25%. ಅಂದ್ರೆ is the total frequency divided by 2 means 50 is 25% of the total frequency distribution. ಇಲ್ಲೇನಿದೆ 3 by 4 into n ಅಂತಂದ್ರೆ 75%. is the Q3 is the upper quartile deviations is a 75%. Right, so is this Q1, Q3 for continuous frequency distributions. ಇವೆರಡಿಗೆ ಅಪ್ಲೈ ಇಟ್ಕೊಳ್ಳಿ ಫಾರ್ಮುಲಾಗಳನ್ನ. ಸೊ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಗೆ ನೆಕ್ಸ್ಟ್ is the quartile deviations, so is the mean deviation for any so distributions is defined as a 4 by 5 times as standard deviations. ಇವಾಗ mean deviations ಬೇಕಂದ್ರೆ ನಮಗೆ ಜಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಕೊಟ್ಟಿದ್ರೆ ಸೊ ಈ ರಿಲೇಷನ್ಸ್ ಯೂಸ್ ಮಾಡಿಕೊಂಡು mean deviations is equal to 4 by 5 times standard deviations ಬರೀಬಹುದು. So there is the quartile deviations is equal to so 2 by 3 times as standard deviations. So mean deviation is 4 by 5 times standard deviations. Quartile deviations, so when we know the standard deviations ಇವೆಲ್ಲ ಫಾರ್ಮುಲಾ ಅವಶ್ಯಕತೆ ಇಲ್ಲ. ಸೊ quartile deviations is equal to 2 by 3 times as standard deviations ಫಾರ್ಮುಲಾನ ಡಿಫೈನ್ ಮಾಡಬಹುದು. ಅದಾಗ್ತದೆ ಮಕ್ಕಳ? Yes, this is about so synopsis for level 1 and level 2 questions ಗೆ ಸಂಬಂಧಪಟ್ಟಂತೆ ನೋಡಿದ್ವಿ. ಸಿನಾಪ್ಸಿಸ್ ಆಲ್ಮೋಸ್ಟ್ ಲೆವೆಲ್ 1 ಕ್ವಶನ್ಸ್ ಅನ್ನ ಇದರಿಂದನೇ ಏನ್ ಸಿನಾಪ್ಸಿಸ್ ಡಿಸ್ಕಸ್ ಮಾಡಿದೀನಿ ಈ ಸಿನಾಪ್ಸಿಸ್ ನ ಆಧಾರವಾಗಿ ಇಟ್ಕೊಂಡು ಅಂದ್ರೆ ರೆಫರೆನ್ಸ್ ಆಗಿ ಇಟ್ಕೊಂಡು ಸೊ ಲೆವೆಲ್ 1 ಕ್ವಶನ್ಸ್ ಅನ್ನ ಎಲ್ಲ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬಹುದು, ನೋ ಪ್ರಾಬ್ಲಮ್. ಎಸ್, ಐ ಥಿಂಕ್ ದಿಸ್ ಇಸ್ ಎನಫ್. ಓಕೆ, ನೆಕ್ಸ್ಟ್ ನಿಮಗೆ ಬೈನಾಮಿಯಲ್ ಥಿಯರಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಈ ಇಯರ್ ಸ್ಕಿಪ್ ಆಗಿದೆ ನಿಮಗೆ ಬೈನಾಮಿಯಲ್ ಥಿಯರಮ್. ಬಟ್ ಬೈನಾಮಿಯಲ್ ಥಿಯರಮ್ ಕಾನ್ಸೆಪ್ಟ್ ಸೊ ಕಾಂಪಿಟೇಟಿವ್ ಪಾರ್ಟಿ ನಿಮಗೆ ಸೆಕೆಂಡ್ PUC ಇದ್ದೇ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಒಂದು ಬೈನಾಮಿಯಲ್ ಥಿಯರಮ್ ಅಲ್ಲಿ ಸಮ್ ಆಫ್ ದ ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ಅಂತ ನಮಗೆ ಫಾರ್ಮುಲಾ ಬೇಕು, ಅದೊಂದು ಕಾನ್ಸೆಪ್ಟ್ ಅನ್ನ ಸೊ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಪ್ಲೀಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ.